ಗಮನಿಸಬೇಕಾಗಿದೆ. ಆದರೆ ಇಲ್ಲೇ T20ಯಲ್ಲಿ ನಡೆದ 13 ಮ್ಯಾಚ್ಗಳನ್ನು 10 ಭಾರತ ಗೆದ್ದದ್ದು, ಇನ್ನು 2ರಲ್ಲಿ ಪಾಕಿಸ್ತಾನ ಗೆದ್ದ, 1 ಟೈ ಆಗ್ಯದ. ಇದರ ಅರ್ಥ ಏನಪ್ಪ ಅಂದ್ರೆ ಇನ್ನೂ T20ಯಲ್ಲಿ ಅದು ಬೆಳಿಬೇಕಾಗಿದೆ ಪಾಕಿಸ್ತಾನ ಟೀಮ್ ಅಂತೇಳಿ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಅಶಾಂತಿಯಿಂದ ಕೂಡಿದಂಥದ್ದು, ಒಂದು ರೀತಿ ಬಡತನದ ಪರಿಸ್ಥಿತಿಯಿಂದಾಗಿ, ಇನ್ಯಾವುದೇ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ಮೊದಲು ಏನು ಕ್ರಿಕೆಟಿಗೆ ಸಿಗ್ತಾ ಇತ್ತು ಒಂದು ಅವಕಾಶ, ಅದು ಇವತ್ತು ಸಿಗ್ತಾ ಇಲ್ಲ ಏನೋ ಅನ್ನುವಂಥದ್ದು. ಪಾಕಿಸ್ತಾನದ ಪ್ರಮುಖ 2 ಆಟಗಳು, ಒಂದು ಹಾಕಿ, ಇನ್ನೊಂದು ಕ್ರಿಕೆಟ್. ಇವು ಎರಡರಲ್ಲೂ ಒಂದು ಕಾಲಕ್ಕೆ ಉತ್ಸಾಹ ಸ್ಥಿತಿಯಲ್ಲಿದ್ದಂಥದ್ದು ಪಾಕಿಸ್ತಾನ ಟೀಮ್. ಇವತ್ತು ಕ್ರಿಕೆಟ್ನಲ್ಲಂತೂ ಇವತ್ತು ಯಾಕೋ ಏನೋ ಭಾಳಷ್ಟು ವೀಕ್ ಆಗ್ಯದ ಅಂತ ಹೇಳಬೇಕಾಗ್ಯದ. ಬಾಂಗ್ಲಾದೇಶ ಜೊತೆಗೆ ಸೋಲ್ತಾ ಇದೆ. ಮೊನ್ನೇನೋ ಟ್ರಯಾಂಗ್ಯುಲರ್ ಒಂದು ಮ್ಯಾಚ್ದಲ್ಲ ನಮ್ಮ ಅಫ್ಘಾನಿಸ್ತಾನ ವಿರುದ್ಧ ಗೆದ್ದಿದ್ದು ಒಂದು ಸಮಾಧಾನಕರ ಮಾತು ವಿನಃ ಇನ್ನೂ ಆ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತ ಅನ್ನುವಂಥ ಮಾತಿಲ್ಲ. ಈಗ ಅದು ಗೊತ್ತಾಗುವಂಥ ವಿಷಯ. ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ತಾರೆ ಸಾಮಾನ್ಯವಾಗಿ. ಆದರೆ ಭಾರತ ಟೀಮ್ದಲ್ಲಿ ಮಾತ್ರ 16 ಜನ ತೊಗೊಳ್ಬೇಕು, 17 ಜನ ತೊಗೋಬೇಕಾಗಿತ್ತು. ಇದು 15 ಜನರು ಮಾತ್ರ ತೊಗೊಂಡದ. ಅಂದರೆ ಆ ಪ್ರಮಾಣದಲ್ಲಿ ಕಾಂಪಿಟೇಷನ್ ಇದೆ. ಇವತ್ತು ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಲ್ಲೂ ಈ IPLದಿಂದಾಗಿ ಭಾರತದ ಟೀಮಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. T20ಯಲ್ಲಿ ಬೌಲಿಂಗ್ದಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ದಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ದಲ್ಲಿ ಆಗಿರ್ಬೋದು, ಅದೊಂದು ಎಲ್ಲ ದೇಶಗಳ ಭಾಳಷ್ಟು ಆಟಗಾರರಿಗೆ ಒಂದು ರೀತಿ ಆಡಂಬಲ ಆದಂಗೆ ಇದೆ IPL. ಆ ದಿಶೆಯಲ್ಲಿ ಭಾರತ ತಂಡ ಒನ್ ಡೇಗಿಂತಲೂ 2020 ಆಡೋದ್ರಲ್ಲಿ ಇನ್ನಷ್ಟು